ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಹಾಗೆ ಅವರ ತಂದೆ ರವೀಂದ್ರ ಭಟ್ಕಳ್ ಇಬ್ಬರು ಕೂಡ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇಷ್ಟು ದಿನ ಜಸ್ಟ್ ಭಾರ್ಗವಿ ಮಾತ್ರ ಕೋರ್ಟಿಗೆ ಹೋಗ್ತಾ ಇದ್ರು, ಆದರೆ ಇವತ್ತು ನಿಜವಾಗ್ಲೂ ಕೂಡ ಭಾರ್ಗವಿ ತನ್ನ ತಂದೆಯನ್ನು ಕರೆದುಕೊಂಡು ಕೋರ್ಟ್ಗೆ ಹೋಗಿದ್ದಾಳೆ. ಹಾಗಿದ್ರೆ ಇದರ ಮುಖಾಂತರ ಇಲ್ಲಿ ನಿಜವಾಗ್ಲೂ ಜಿ ಪಿ ಪಾಟೀಲ್ಗೆ ಸಡ್ಡು ಹೊಡೆದು ಅಪ್ಪನನ್ನು ಜಿ ಪಿ ಪಾಟೀಲ್ ಮುಂದೆ ಗೆಲ್ಲಿಸಿ ಇಲ್ಲಿ ಜೆ ಪಿ ಪಾಟೀಲ್ಗೆ ಸೋಲು ಉಣಿಸ್ತಾಳ ಭಾರ್ಗವಿ. ಏನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿ ಅರ್ಜುನನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾಳೆ. ಅವನ ಪ್ರೀತಿಯನ್ನು ಒಪ್ಕೊಂಡು ಪ್ರಪೋಸ್ ಕೂಡ ಮಾಡಿದ್ದಾಳೆ. ಆದರೆ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನನ ಯಾವುದೇ ಕಾರಣ ಕೂಡ ಒಂದು ಮಾಡಬಾರ್ದು ಅಂತ ಹೇಳಿ ವೃಂದ ಮತ್ತೆ ವಂದನ ಆಲೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ವಂದನಾಗೆ ಕೋಪ ಬಂದದ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಒಂದಾಗೋದಕ್ಕೆ ಬಿಡಬಾರ್ದು. ನಿಜವಾಗ್ಲೂ ಅಲ್ಲಿ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಭಾರ್ಗವಿ ಅಂತ ಹೇಳಿಬಿಡ್ಬೇಕು, ಹೇಳಿದಾಗ ಏನಾದರೂ ಆಗ್ಬೋದು ಅಂತ ಯೋಚನೆ ಮಾಡಿದ್ದೆ. ಇಲ್ಲಿ ವಂದನ ಸತ್ಯ ಹೇಳೋದಕ್ಕೆ ಅಂತ ಅರ್ಜುನ್ ಮನೆಗೆ ಬರ್ತಾಳೆ. ಸ್ವಲ್ಪ ಹೊತ್ತು ಸತ್ಯ ಹೇಳೇ ಬಿಡ್ತಿದ್ಲು ನಿರ್ಮಲಾ ಪಾಟೀಲ್ ಮತ್ತು ಸಾಕ್ಷಿ ಮುಂದೆ. ಅಷ್ಟರಲ್ಲಿ ಬೃಂದ ವಂದನನ ಕರ್ಕೊಂಡೋಗಿ ಏನು ಮಾಡ್ತಿದ್ಯಾ, ಮನೆಯವ್ರು ಯಾರಿಗೂ ಕೂಡ ಭಾರ್ಗವಿ ಅನ್ನೋ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿದಾಗ, ಯಾಕೆ ಗೊತ್ತಾಗಬಾರ್ದು ಅಕ್ಕ, ಯಾಕೆ ನಿಮ್ಮ ತಂಗಿ ಅಂತಾನ ಅಂತ ವಂದನ ಪ್ರಶ್ನೆ ಮಾಡಿದಾಗ, ದಯವಿಟ್ಟು ಅಣ್ಣ ನನ್ನ ತಂಗಿ ಅಂತ ಹೇಳ್ಬೇಡ. ಆ ಕೊಂಪೆಯಿಂದ ನಾನು ಬಿಡುಗಡೆ ಆಗಿ ಬಂದ ಮೇಲೆ ನಿಜವಾಗ್ಲೂ ಅವಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಅಲ್ಲಿಂದ ಬಂದಿದ್ದೆ ಅವ್ರ ಕಾಟ ಸಹಿಸೋಕಾಗದೆ, ಅಂಥದ್ರಲ್ಲಿ ಅವಳನ್ನ ಯಾರು ನನ್ನ ತಂಗಿ ಅಂತ ಅನ್ಕೋತಾರೆ. ನಿಜ ಹೇಳಬೇಕು ಅಂದರೆ ನಿನ್ಗೆ ಅವತ್ತಿಂದ ಇವತ್ತಿನ ತನಕ ನಿನ್ನ ಹುಡುಗನ್ನ ಉಳಿಸ್ಕೋ, ಅವನು ನಿನ್ನ ಕೈ ತಪ್ಪಿ ಹೋಗ್ತಾನೆ ಅಂತ ಹೇಳ್ಕೊಂಡು ಬಂದಿರೋದೆ. ನಾನು ಯಾವತ್ತಿದ್ರೂ ನಿನ್ನ ಸಪೋರ್ಟ್ ಆಗಿ ಬರೋದು, ನೀನೇ ಈ ಮನೆ ಸೊಸೆಯಾಗಿ ಬರಬೇಕು, ಅರ್ಜುನನ್ನ ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಭಾರ್ಗವಿ ಅನ್ನೋ ಹೆಸರನ್ನ ಹೇಳಬೇಡ ಅಂತ ಹೇಳಿ ಬೃಂದ ಹೇಳಿದಾಗ, ಯಾಕೆ ಹೇಳಬಾರ್ದು, ಹೇಳಿದ್ರೆ ಏನಾಗುತ್ತೆ ಅಂತ ವಂದನ ಕೇಳಿದಾಗ, ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ, ಜಿ ಪಿ ಪಾಟೀಲ್ ಮಾವ ನಾನೇ ಅವಳು ಅಕ್ಕ ಅನ್ನೋ ವಿಷಯ ಗೊತ್ತಾಗಿದ್ದಕ್ಕೆ ನನ್ನ ಮನೆಯಿಂದ ಆಚೆ ಹಾಕಕ್ಕೆ ಹೋಗಿದ್ರು. ಅಂಥದ್ರಲ್ಲಿ ಮಗ ಭಾರ್ಗವಿನ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ಖಂಡಿತ ಅವನನ್ನಂತೂ ಯಾವುದೇ ಕಾರಣಕ್ಕೂ ಜೆ ಪಿ ಪಾಟೀಲ್ ಮಾವ ಮನೇಲಿ ಉಳಿಸ್ಕೊಳ್ಳೋದಿಲ್ಲ, ಮನೆಯಿಂದ ಆಚೆ ಹಾಕ್ತಾರೆ ಅಂತ ಹೇಳಿದಾಗ, ಮನೆಯಿಂದ ಆಚೆ ಹಾಕಿದ್ರೇನು ನನ್ನ ಅರ್ಜುನ್ಗೆ ಯಾರೂ ದಿಕ್ಕಿಲ್ಲ ಅಂತ ಅನ್ಕೊಂಡಿದ್ರ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ ವಂದನ ಹೇಳಿದಾಗ, ಏನು ಮಾತಾಡ್ತಿದ್ಯಾ ವಂದನ, ನಿನ್ನ ನೆರಳು ಕಂಡ್ರೆ ಆಗೋದಿಲ್ಲ ಅವನಿಗೆ, ಅಂಥದ್ರಲ್ಲಿ ನಿನ್ನ ಅಂದರೆ ಇರಿಟೇಟ್ ಪಡ್ಕೋತಾನೆ, ನಿನ್ನ ಜೊತೆ ಅವನು ಬರ್ತಾನೆ ಅಂತ ಹೀಗೆ ಅನ್ಕೊಂಡೆ. ನಿಜವಾಗ್ಲೂ ಅವನು ಮನೆಯಿಂದ ಆಚೆ ಹೋದರೆ ಭಾರ್ಗವಿ ಹತ್ರಕ್ಕೆ ಹೋಗ್ತಾನೆ. ಆಮೇಲೆ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಆಗೋದನ್ನು ತಡೆಯೋಕೆ ಯಾರಿಂದ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಮೊದಲು ನಿನ್ನ ಅರ್ಜುನ್ ಮದುವೆ ಆಗಿಬಿಡ್ಬೇಕು ಅಂತ ಹೇಳಿ ಬೃಂದ ಹೇಳ್ಕೊಡ್ತಾರೆ. ಈ ಕಡೆ ವಂದನಾಗೆ ಮೊದಲು ಆದಷ್ಟು ಬೇಗ ನೀನು ಅರ್ಜುನ್ ಜೊತೆ ಮದುವೆ ಆಗಬೇಕು, ಆ ರೀತಿ ಮಾಡೋದು ನನ್ನ ಜವಾಬ್ದಾರಿನೇ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಕಳಿಸ್ತಾರೆ. ತದನಂತರ ಸದ್ಯ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು, ಇವಳೇನಾದರೂ ಸತ್ಯ ಹೇಳಿದ್ರೆ ಮುಗೀತಿತ್ತು ನನ್ನ ಕತೆ. ನನ್ನ ಮಾವ ಜಸ್ಟ್ ತಂಗಿ ಅಂತ ಗೊತ್ತಾಗೋದಕ್ಕೆ ಬಿಡಲಿಲ್ಲ, ಅಂಥದ್ರಲ್ಲಿ ನನ್ನ ತಪ್ಪೇ ಇಲ್ಲದೆ ಮನೆಯಿಂದ ಆಚೆ ಹಾಕಿದ್ರು. ಈಗೇನಾದರೂ ಇವಳನ್ನೇ ಅರ್ಜುನ್ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ಮುಗೀತು ನನ್ನ ಕತೆ ಅಂತ ಅನ್ಕೋತಾಳೆ ಭೂಮಿ. ಈಗ ಫಸ್ಟ್ ಕೆಲಸ ಮಾಡಿದ್ದಾಯ್ತು, ಇವಳನ್ನು ಅವಾಯ್ಡ್ ಮಾಡಿದ್ದಾಯ್ತು, ಈಗ ನನ್ನ ನೆಕ್ಸ್ಟ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡ್ತಿದ್ದಾರೆ. ಆ ಕಡೆ ಜಿ ಪಿ ಪಾಟೀಲ್ ಕೋರ್ಟ್ಗೆ ಹೋಗಿದ್ದೆ ಜೀವನ್ ಬಂದ ಅಂತ ಅಸಿಸ್ಟೆಂಟ್ನ ಕೇಳಿದಕ್ಕೆ, ಅಸಿಸ್ಟೆಂಟ್ ಹತ್ರ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ, ಇದರಿಂದ ಕೆಂಡಾಮಂಡಲ ಆಗ್ತಾರೆ, ಜೀವನ್ ವಾಪಸ್ ಬಂದಿದ್ದಾನೆ, ಮೆಡಿಕಲ್ ಎಮರ್ಜೆನ್ಸಿ ಅಂತ ಊರಿಗೆ ಹೋಗಿದ್ನಂತೆ, ನೀನು ಒಬ್ಬ ಅಸಿಸ್ಟೆಂಟ ಹೋಗ್ಬಿಟ್ಟು ಈ ರೀತಿ ಇದ್ರೆ ಭಾರ್ಗವಿ ಅಂತವ್ರು ನಿನ್ನ ಉರಿದು ಮುಕ್ಬಿಡ್ತಾರೆ, ಇದೇ ರೀತಿ ಇದ್ರೆ ಖಂಡಿತ ನಿನ್ನನ್ನು ನನ್ನ ಕೆಲಸದಿಂದ ತೆಗೆದಾಕಬೇಕಾಗತ್ತೆ ಅಂತ ಹೇಳಿ ಶ್ಯಾಮ್ಗೆ ಹೇಳ್ತಿದ್ದಾರೆ. ತದನಂತರ ಜಿ ಪಿ ಪಾಟೀಲ್ಗೆ ಬೃಂದ ಕಾಲ್ ಮಾಡ್ತಾಳೆ, ಮಾವ ನಾನು ನಿಮ್ಮ ಜೊತೆ ಮಾತಾಡಬೇಕು. ವಂದನ ಮನೆಗೆ ಬಂದಿದ್ದು ಇದ್ದಕ್ಕಿದ್ದಂಗೆ ನನಗೆ ಈಗಲೇ ಮದುವೆ ಮಾಡಬೇಕು ಅಂತ ಹಠ ಇಟ್ಕೊಂಡು ಕೂತಿದ್ಲು ಅಂದಾಗ, ಏನು ಅವಳಿಗೆ ಎಷ್ಟು ಸತಿ ಹೇಳಬೇಕು, ಅವಳೇ ನನ್ನ ಮನೆ ಸೊಸೆ ಅಂತ 1000 ಸತಿ ಹೇಳಿದ್ರು ಅವಳಿಗೆ ಅರ್ಥ ಆಗೋದಿಲ್ವಾ, ಇದ್ದಕ್ಕಿದ್ದಂತ ಮದುವೆ ಮಾಡ್ಕೊಂಡು ಕೂರೋಕ್ಕಾಗತ್ತಾ ಅಂತ ಜೆ ಪಿ ಪಾಟೀಲ್ ಹೇಳಿದಾಗ, ಅದು ಹಾಗಲ್ಲ ಮಾವ, ನಿಜವಾಗ್ಲೂ ವಂದನಾಗೆ ಭಯ ಶುರುವಾಗಿದೆ, ಅದಕ್ಕೋಸ್ಕರ ಅವಳು ಆ ರೀತಿ ಆಡ್ತಿದ್ದಾಳೆ. ಅವ್ರು ಹೇಗೆ ಸರ್ಪ್ರೈಸ್ ಆಗಿ ಎಂಗೇಜ್ಮೆಂಟ್ ಮಾಡಿದ್ರು ಅದೇ ರೀತಿ ನೀವು ಕೂಡ ಸರ್ಪ್ರೈಸ್ ಆಗಿ ಮದುವೆ ಫಿಕ್ಸ್ ಮಾಡಿಬಿಡಿ ಮಾವ, ಇದೇ ರೀತಿ ತಳ್ಕೊಂಡು ಹೋದರೆ ಸುಮ್ಮನೆ ಆಮೇಲೆ ಪ್ರಾಬ್ಲಮ್ ಆಗಿಬಿಡತ್ತೆ ಅಂತ ಹೇಳಿ ಬೃಂದ ಹೇಳಿದಾಗ, ಜೆ ಪಿ ಪಾಟೀಲ್ ಕೂಡ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ತದನಂತರ ಇತ್ತ ಕಡೆ ಭಾರ್ಗವಿ ಮತ್ತು ಅರ್ಜುನ ಇಬ್ಬರು ಕೂಡ ಕೋರ್ಟ್ ಹತ್ರ ಭೇಟಿ ಮಾಡಿದ್ದಾರೆ. ಕೋರ್ಟ್ ಹತ್ರ ಭೇಟಿ ಮಾಡಿದ್ರು ಮುಖಾಂತರ ಈ ಕಡೆ ಭಾರ್ಗವಿ ನಿಜವಾಗ್ಲೂ ಅರ್ಜುನನ್ನು ತುಂಬ ಪ್ರೀತಿ ಮಾಡ್ತಿದ್ದಾಳೆ, ಅರ್ಜುನ್ ಕೂಡ ಭಾರ್ಗವಿನ ಅಷ್ಟು ಪ್ರೀತಿ ಮಾಡ್ತಿದ್ದಾರೆ.
ತದನಂತರ ಒಂದು ಅವರ ಒಂದು ಪರ್ಸ್ನಲ್ ಬಗ್ಗೆ ಮಾತನ್ನು ಶುರು ಮಾಡ್ಕೋತಾರೆ ಭಾರ್ಗವಿ ಮತ್ತು ಅರ್ಜುನ. ತನ್ನ ಹುಡುಗ ಹೇಗಿರಬೇಕು ಅಂತ ಭಾರ್ಗವಿ, ತನ್ನ ಹುಡುಗಿ ಹೇಗಿರಬೇಕು ಅಂತ ಅರ್ಜುನ್, ಜೊತೆಗೆ ನಾವಿಬ್ಬರು ಒಂದು ಪಕ್ಷ ಮದುವೆ ಆದರೆ ಮುಂದೆ ಹೇಗಿರಬೇಕು, ನಾವೇನಾದರೂ ನಾನು ಕೆಲ್ಸಕ್ಕೆ ಹೋಗೋದನ್ನು ಅಪೋಸ್ ಮಾಡ್ತಾರಾ ನಿಮ್ಮ ಮನೇಲಿ, ಅದು ಇದು ಅಂತೆಲ್ಲ ಪ್ರಶ್ನೆ ಮಾಡ್ತಾಳೆ ಭಾರ್ಗವಿ ಅರ್ಜುನ್ಗೆ. ನಂತರ ನಾವಿಬ್ಬರು ಕೆಲ್ಸಕ್ಕೆ ಹೋದರೂ ಕೂಡ ಕೆಲಸ ಹಂಚ್ಕೊಂಡು ಮಾಡಬೇಕು, ನಾನು ಪಾತ್ರೆ ತೊಳೆದ್ರೆ ನಿನ್ನ ಮನೆ ಒರೆಸ್ಬೇಕು, ನಿನ್ನ ಮನೆ ಒರೆಸಿದ್ರೆ ನನ್ನ ಬಟ್ಟೆ ಒಗಿಬೇಕು ಅಂತೆಲ್ಲ ಮಾತನಾಡ್ತಾರೆ. ಆದರೆ ಅರ್ಜುನ್ ಚೋಕ್ ಕೊಡಬೇಕು ಅಂತ, ಖಂಡಿತ ಮೇಡಮ್, ಈ ರೀತಿಯಾಗಿ ನಾನು ಖಂಡಿತ ನನ್ನ ಜೊತೆ ಹೆಂಡತಿ ಜೊತೆ ಇದ್ದೇ ಇರ್ತೀನಿ ಅಂತ ಅರ್ಜುನ್ ಹೇಳಿದ ತಕ್ಷಣ ಈ ಕಡೆ ಭಾರ್ಗವಿ ಕೆಂಡಾಮಂಡಲ ಆಗಿಬಿಡ್ತಾಳೆ. ತದನಂತರ ಇಲ್ಲಿ ಭಾರ್ಗವಿ ಕಾಲು ಎಳಿತಿದ್ದಾರೆ ಅರ್ಜುನ್ ಅಂತ ಗೊತ್ತಾಗತ್ತೆ. ತದನಂತರ ಮೇಡಮ್ ಖಂಡಿತವಾಗ್ಲೂ ಕೂಡ ಈ ಒಂದು ಕೇಸ್ ಮುಗೀತಿದ್ದಾಗೆ ನಾನು ಒಂದಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಹೇಳಬೇಕು, ಆ ನಂತರ ತೀರ್ಮಾನ ಮಾಡೋಣ ಅಂದಾಗ, ಏನಿದು ಪ್ರೀತಿಗೂ ಕೇಸ್ಗೂ ಏನು ಸಂಬಂಧ ಕಣಯ್ಯ, ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಭಾರ್ಗವಿ ಕೇಳಿದಾಗ, ಇಲ್ಲ ಮೇಡಮ್ ಈ ಕೇಸ್ ಮುಗಿಬೇಕಾಗತ್ತೆ, ಜಸ್ಟ್ ಇನ್ನೊಂದು 2 ದಿನ ಅಲ್ವಾ ಕೇಸ್ ಮುಗಿತಿದ್ದಾಗೆ ನಮ್ಮ ಜೀವನದಲ್ಲಿ ಸಾಕಷ್ಟು ಚೇಂಜಸ್ ಕೂಡ ಆಗತ್ತೆ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ. ಎಲ್ಲವೂ ಒಂದು ರೀತಿ ಗೋಜಲಾಗಿದೆ ಭಾರ್ಗವಿಗೆ, ಏನು ಹೇಳ್ತಿದ್ದಾನೆ ಅರ್ಜುನ್ ಅನ್ನೋದೇ ಇಲ್ಲಿ ಭಾರ್ಗವಿಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ತದನಂತರ ಇಲ್ಲ ಭಾರ್ಗವಿ ತುಂಬ ಖುಷಿಯಾಗಿದ್ದಾರೆ, ಈ ಟೈಮಲ್ಲಿ ನಾನು ಅಪ್ಪನ ಬಗ್ಗೆ ಹೇಳ್ಕೊಂಡ್ಬಿಡ್ಬೇಕು ಅಂತ ಅರ್ಜುನ್ ಅಂದ್ಕೊಳ್ಳೋಕ್ಕೂ, ಈ ಕಡೆ ಭಾರ್ಗವಿ ನಿಮ್ಮ ಅಪ್ಪನ ಬಗ್ಗೆ ಒಂದಿನಾನು ಹೇಳಿಲ್ವಲ್ಲ, ಹೇಳಿ ಅಂತ ಹೇಳೋದಕ್ಕೂ ಒಂದೇ ಆಗತ್ತೆ. ಬಟ್ ಅಷ್ಟರಲ್ಲಿ ಇನ್ನೇನೋ ಹೇಳಬೇಕು ಅರ್ಜುನ್, ಅಷ್ಟರಲ್ಲಿ ಭಾರ್ಗವಿನ ಯಾವುದೋ ಲಾಯರ್ ಕರೆದು ಏನೋ ಒಂದು ಕ್ಲಾರಿಟಿ ತಗೋತಿರ್ತಾರೆ. ಹಾಗಾಗಿ ಭಾರ್ಗವಿ ಹತ್ತ ಕಡೆ ಹೋದಾಗ ಈ ಕಡೆ JP ಪಾಟೀಲ್ ಮತ್ತು ಶ್ಯಾಮ್ ಬರಬೇಕಿದ್ರೆ ಅರ್ಜುನನ್ನು ನೋಡ್ತಾರೆ. ನೋಡಿದೆ ನೀನು ಯಾಕೆ ಇಲ್ಲಿದೆಯಾ ಅಂತ ಕೇಳಿದಾಗ, ಅದು ಅಪ್ಪ ನಂದು ಯಾವುದೋ ಕಂಪ್ನಿ ಡಾಕ್ಯುಮೆಂಟ್ಸ್ ಇತ್ತು ಅದಕ್ಕೋಸ್ಕರ ಬಂದೆ ಅಂದಾಗ, ಖಂಡಿತ ಅದಕ್ಕೆ ಬಂದಿರ್ತೀಯ, ಡಬಲ್ ಡಿಗ್ರಿ ತೊಗೊಂಡಿದ್ರು ಲಾಯರ್ ಆಗೋ ಯೋಗ್ಯತೆ ಇಲ್ಲ ನಿನಗೆ ಅಂತ ಹೇಳಿ ಹೇಳ್ತಾರೆ. ಅವತ್ತೇನು ಯಾವುದೋ ಲಾಯರ್ ಜೊತೆ ಮಾತಾಡ್ತಿದ್ದಂತೆ ನೀನು ಅಂತ JP ಪಾಟೀಲ್ ಕೇಳಿದ ತಕ್ಷಣ, ಅದು ಅಪ್ಪ ನಾನು ಬೇಕು ಅಂತ ಅಲ್ಲ ಭಾರ್ಗವಿ ಜೊತೆ ಮಾತಾಡ್ತಿದ್ದಿದ್ದು ಅಂತ ಹೇಳಿ ಸತ್ಯನೇ ಹೇಳೋಕೆ ಮುಂದಾಗ್ಬಿಡ್ತಾರೆ ಅರ್ಜುನ. ಅಷ್ಟರಲ್ಲಿ ಇಲ್ಲಿ JP ಪಾಟೀಲ್ ಅವ್ರ ಜೊತೆ ಕ್ಷಣಕ್ಕೂ ಕೂಡ ನೀನು ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕ್ಬಿಡ್ತಾರೆ. ನಂತರ ಇಲ್ಲಿ ಮನೆಗೆ ಬರ್ತಿದ್ದಾಗೇ ದೊಡ್ಡ ರಣರಂಗನೆ ನಡೀತಿದೆ. ಈ ಅರ್ಜುನ್ ಯಾರನ್ನೋ ಪ್ರೀತಿ ಮಾಡಿದಾನೆ, ಇದರಿಂದಾಗಿ ನನ್ನ ಪ್ರೆಸ್ಟೀಜ್ ಹಾಳಾಗ್ತದೆ, ಇವನು ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ವಂದನ ಮತ್ತು ಇವನ ಮದುವೆನ ತಡೆಯೋಕೆ ಆಗೋದಿಲ್ಲ, ಖಂಡಿತವಾಗ್ಲೂ ಇವನ ವಂದನ ಮದುವೆ ನಡೆಯುತ್ತೆ ಅಂತ ಹೇಳಿ JP ಪಾಟೀಲ್ ಹೇಳ್ತಿದ್ದಾರೆ. ಅತ್ತ ಕಡೆ ಭಾರ್ಗವಿನ ಅಪ್ಪ ಪ್ರಶ್ನೆ ಮಾಡ್ತಿದ್ದಾರೆ, ನಿನ್ನ ಹುಡುಗ ನಿನ್ನ ಜೊತೆ ಇರ್ತಕ್ಕಂಥ ಹುಡುಗನ ನನಗೆ ಗೊತ್ತಾ ಅಂತೆಲ್ಲ ಕೇಳ್ತಿದ್ದಾರೆ. ಭಾರ್ಗವಿ ನಾಚ್ಕೋತಿದ್ದಾಳೆ. ಇದ್ರ ಜೊತೆಗೆ ನಾಳೆ ಕೋರ್ಟ್ ಇದೆ ಅಪ್ಪ, ನೀವು ಕೂಡ ನನ್ನ ಜೊತೆ ಬರಬೇಕು, ನಿಮ್ಮ ಮಗಳ ಗೆಲುವನ್ನು ನೋಡೋಕೆ ಬನ್ನಿ, JP ಪಾಟೀಲ್ ಸೋಲನ್ನು ನೋಡೋದಕ್ಕಲ್ಲ ಅಂತ ಭಾರ್ಗವಿ ಹೇಳಿದಾಗ ಅಪ್ಪ ಕೂಡ ಸರಿ ಆಯಿತು ಅಂತ ಒಪ್ಕೋತಾರೆ. ಕೊನೆಗೂ ಕೋರ್ಟ್ ರೂಮ್ ಮತ್ತೆ ಶುರುವಾಗಿದೆ. ಭಾರ್ಗವಿ ಜೊತೆ ಅವರ ತಂದೆ ರವೀಂದ್ರ ಭಟ್ಗಳು ಕೂಡ ಬಂದಿದ್ದಾರೆ. JP ಪಾಟೀಲ್ಗೆ ಹಳೆದೆಲ್ಲ ನೆನಪಾಗ್ತದೆ. ಕೊನೆಗೂ ಭಾರ್ಗವಿ JP ಪಾಟೀಲ್ನ ಸೋಲು ಎಣಿಸೋಕೆ ಎಲ್ಲ ರೀತಿ ಸಿದ್ಧತೆನೇ ಮಾಡ್ಕೊಂಡು ಬಂದಾಗಿದೆ. ಕೊನೆಗೂ ಜೀವನ್ ಪ್ರತ್ಯಕ್ಷ ಸಾಕ್ಷಿಯಾಗಿ ಕೋರ್ಟ್ಗೆ ಎಂಟ್ರಿ ಕೊಡ್ತಾ ಇದ್ರೆ JP ಪಾಟೀಲ್ಗೆ ಸಮಾಧಿ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಕೊನೆಗೂ ಸೋಲಿನ ರುಚಿಯನ್ನ ನೋಡಬೇಕಾಗಿದೆ JP ಪಾಟೀಲ್. ಅವರ ಮೊದಲ ಒಂದು ಸ್ನೇಹಿತನ ಮಗಳೇ ಇವತ್ತು JP ಪಾಟೀಲ್ಗೆ ಸೋಲು ಉಣಿಸೋಕೆ ಸಿದ್ಧವಾಗ್ತಿದ್ದಾಳೆ. ಅರ್ಜುನ್ ಸಾಥ್ ಕೂಡ ಅದಕ್ಕಿದೆ. ಕೊನೆಗೂ ಇಲ್ಲಿ JP ಪಾಟೀಲ್ ಸೋಲ್ಗೆ ಫ್ರೆಂಡ್ ಮಗಳು ಹಾಗೆ ಸ್ವಂತ ಮಗನೇ ಕಾರಣ ಆಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ